ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಜರ್ನಿ ವಿತ್ ಪವಿದೀಪು ಯೂಟ್ಯೂಬ್ ಚಾನಲ್. ಸೊ ನಾನು ತವ್ರ ಮನೆಯಲ್ಲಿದ್ದೀನಲ್ವಾ, ಸೊ ಅಂದರೆ ಮಲೆನಾಡು. ಸೊ ಮಲೆನಾಡಲ್ಲಿ ಇವಾಗ ಫುಲ್ ಟ್ರೆಂಡಿಂಗಲ್ಲಿರೋದು ಮಳೆ ಜೊತೆಗೆ ಈ ಏಡಿ. ಸೊ ಗದ್ದೆ ಸೈಡಲ್ಲೆಲ್ಲ ಈ ಏಡಿಗಳು ಇವಾಗ ಸಂಚಾರ ಮಾಡೋದಕ್ಕೆ ಶುರು ಮಾಡಿರುತ್ತೆ. ಆ ಏಡಿನ ತಿನ್ನೋದಕ್ಕೆ ನಮ್ಮಂಥ ಅಭಿಮಾನಿಗಳು ಕಾಯ್ತಾ ಇರ್ತಾರೆ. ಸೊ ಇದು ಬಂದ್ಬಿಟ್ಟು ನನ್ನ ಹಸ್ಬೆಂಡ್ನ ಆಸೆ. ಆ್ಯಕ್ಚುಲಿ ಅವ್ರಿಗೆ ಏಡಿ ತಿನ್ನಬೇಕು. ಅವರು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಎಲ್ಲ ನೋಡಿ 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 ನೀನು ನಾವು ಊರಿಗೆ ಬಿಟ್ಟರೆ ನಾನು ಫಸ್ಟು ಅಲ್ಲಿ ಹೋಗೋದೇ ಏಡಿ ಇಟ್ಕೊಂಬರೋದಕ್ಕೆ. ಆ್ಯಕ್ಚುಲಿ ನನ್ನ ಹಸ್ಬೆಂಡಿಗೆ ಏಡಿ ಹಿಡಿಯೋಕ್ಕೆಲ್ಲ ಬರೋಲ್ಲ. ಅವ್ರ ಬ್ರದರು ಇಟ್ಕೊಟ್ಟಿದ್ದನ್ನು ಅವರು ನಮ್ಮ ಮನೆಗೆ ತೊಗೊಂಬಂದಿದ್ರು. ಅದಾದಮೇಲೆ ನಾನು ಏಡಿ ರೆಸಿಪಿ ಮಾಡಿದೆ. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಆ್ಯಕ್ಚುಲಿ ಇವಾಗ ಮಾಡೋ ಏಡಿ ಸಾಂಬಾರಿಗೆ ನಾನು ಯೂಸ್ ಮಾಡ್ತಿರೋ ಗ್ರೀನ್ ಚಿಲ್ಲಿ. ಸೊ ಒಂದಿಷ್ಟು ಇಂಗ್ರೀಡಿಯೆಂಟ್ಸ್ನ ನಾನು ಆದರೆ ತೋರಿಸ್ತೀನಿ. ಸೊ ರೆಸಿಪಿನ ಮಾಡಬೇಕಾದ್ರೆ ತೋರಿಸ್ತೀನಿ. ಇದಕ್ಕೆ ಗ್ರೀನ್ ಚಿಲ್ಲಿ ಹಾಕಿಬಿಟ್ಟು ನಾನು ಸಾಂಬಾರು ಮಾಡ್ತಾ ಇರೋದು. ನಾನೇ ಮಾಡ್ತೀನಿ ಇವಾಗ. ಯಾರೇ ಮನ್ಪುನಾ ಏಡಿ ಮಾಡ್ತೀನಿ ಈಗ. ಇದೊಂದ್ಸತಿ ಕ್ಲೀನಾಗಿ ತೊಳಿಬೇಕು. ಅಮ್ಮ ಅಲ್ಲಿ ಫಿಶ್ನ ಕ್ಲೀನ್ ಮಾಡಿಕೊಂಡ್ರೆ ನಾನು ಈ ಏಡಿನ ಕ್ಲೀನ್ ಮಾಡ್ಕೋತೀನಿ. ಇಲ್ಲಿ ನಾನು ಫಸ್ಟು ಗ್ರೀನ್ ಪೇಸ್ಟ್ನ ಮಾಡ್ಕೊಳ್ತಾ ಇದ್ದೀನಿ. ಖಾರಕ್ಕೆ ಅನುಗುಣವಾಗಿರುವಷ್ಟು ಗ್ರೀನ್ ಚಿಲ್ಲಿ ಮತ್ತು 1 ಇಂಚಷ್ಟು ಶುಂಠಿ, ಅದಾದಮೇಲೆ 1 ಇಡಿಯಷ್ಟು ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಚಕ್ಕೆ ಲವಂಗ ಇದಿಷ್ಟನ್ನು ಫಸ್ಟು ಗ್ರೀನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಹಾಕ್ಕೊಂಡು, ಅದಾದಮೇಲೆ ಒಂದು ಪ್ಯಾನಲ್ಲಿ ಆನಿಯನ್ನು ಮತ್ತು ಟೊಮೊಟೊ, ಅದ್ರ ಜೊತೆಗೆ ತೆಂಗಿನಕಾಯಿ ಒಂದು ಬಟ್ಲಾಗುವಷ್ಟು, ಅದಾದಮೇಲೆ ಚಿಕನ್ ಮಸಾಲ ಇಲ್ಲಾಂದರೆ ಮಟನ್ ಮಸಾಲಾನ ಯೂಸ್ ಮಾಡ್ಕೋಬೋದು, ಇಲ್ಲಾಂದರೆ ಸಾಂಬಾರು ಮಸಾಲ ಕೂಡ ನೀವು ಯೂಸ್ ಮಾಡ್ಕೋಬೋದು. ಇಲ್ಲಿ ನಾನು ಚಿಕನ್ ಮಸಾಲ ಮತ್ತು 1-2 ಟೇಬಲ್ ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಎಂತ ಅಂತಾರೆ ಇದಕ್ಕೆ? ಕೊಂಡಿನ ಲೈಟಾಗಿ ಸುಮ್ಮನೆ ಹಿಂಗೆ ಜಜ್ಕೊಂಡು ಹಿಂಗೆ ಲೈಟಾಗಿ ಒಂದೊಂದು ಲೈನ್ ಬಿದ್ದರೆ ಸಾಕು. ಬಿಕಾಸ್ ಅದು ಉಪ್ಪು ಖಾರ ಎಲ್ಲ ಹಿಡಿಬೇಕು ಒಳಗಡೆ. ಎಲ್ಲದಕ್ಕೂ ಹಿಂಗೆ ಸುಮ್ಮನೆ ಜಜ್ಕೋಬೇಕು. ನಾನು ಎಕ್ಸ್ಪರ್ಟ್ ಅಲ್ಲ, ಬಟ್ ನಾನು ಇಲ್ಲಿ ನೋಡಿರೋದಕ್ಕೆ ಇದೆಷ್ಟು ಗಟ್ಟಿ ಇದೆ ಮರೆ. ಸೊ ಇದು ಒಗ್ಗರಣೆಗೆ ಫಸ್ಟು 2 ಕಟ್ ಮಾಡಿರೋ ಆನಿಯನ್ನು, ಸೊ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದಕ್ಕೆ ನಾವು ಇದೊಂದು ಇಷ್ಟು ಫ್ರೈ ಆದ್ರೂ ಸಾಕು. ಇದಕ್ಕಿವಾಗ ಕ್ಲೀನ್ ಮಾಡ್ಕೊಂಡಿರುವಂಥ ಏಡಿ, ಇಂಗ್ಲಿಷಲ್ಲಿ ಕ್ರ್ಯಾಬ್, ತಮಿಳಲ್ಲಿ ನಂಡು. ಆಮೇಲೆ ತುಳುದಾಗ ಬರ್ತಿರೋದಕ್ಕೆ ತುಳು ನಮ್ಮ ಭಾಷೆನಲ್ಲೂ ಏಡಿ. ಸೊ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡು. ಜಂಜಿ ಅವೇ ಈರೊಂಜಿ ಹೆಂಗ ಗಂಜಿ ಪನ್ಪಿನಂತ ನೆನಪ ಉಳಿಸಿಲ್ಲ. ಇದಕ್ಕೆ ನಮ್ಮ ಭಾಷೆನ ಜಂಜಿ ಅಂತಾರೆ ಏಡಿಗೆ ಆಕ್ಚುಲಿ. ಇದಕ್ಕೆ ಇವಾಗ ಸ್ವಲ್ಪ ಟರ್ಮೆರಿಕ್ ಹಾಕ್ತೀನಿ. ಇಷ್ಟು ಉಪ್ಪು ಹಾಕ್ತೀನಿ. ಇದು ನಮ್ಮ ಅಮ್ಮ ಮನೇಲಿ ಮಾಡ್ತಾ ಇರೋದು. ಇದಕ್ಕೆ ಇದು ಆಕ್ಚುಲಿ ನಾನು ಅವಾಗ ಮಾಡ್ಕೊಳಂತ ಗ್ರೀನ್ ಮಸಾಲ ಆಲ್ರೆಡಿ ತೋರಿಸಿದ್ದೀನಿ ಏನೇನು ಹಾಕಿದ್ದೀನಿ ಅಂತ. ಸೊ ಇದೊಂದು ಸ್ವಲ್ಪ ಹೊತ್ತು, ಒಂದು 5 ನಿಮಿಷ ಹಂಗೆ ಸ್ವಲ್ಪ ಖಾರ ಎಲ್ಲ ಹಿಡೀಲಿ. ಸ್ವಲ್ಪ ಉಪ್ಪು ಮಸಾಲೆ ಎಲ್ಲ ಹಾಕಿದಿರಲ್ಲ, ಒಂದು ಸ್ವಲ್ಪ ಕುಕ್ ಆಗಲಿ. ಆಮೇಲೆ ಇನ್ನೇನು ಎಕ್ಸ್ಟ್ರಾ ಮಸಾಲೆ ಇದೆ ಅದನ್ನು ಕೂಡ ಆ್ಯಡ್ ಮಾಡ್ಕೊತೀನಿ. ಇಲ್ಲ ನೋಡು ಫಸ್ಟ್ ವಿಸಿಲ್ ಹೊಡಿಸ್ತೀನಲ್ಲ, ಅಲ್ಲ ಮಾಂಸ ನೀರು ಹಾಕ್ಲಾ?
ಕ್ರ್ಯಾಬ್ ರೆಸಿಪಿ ಎಲ್ಲ ಸಾಂಬಾರೆಲ್ಲ ಮಾಡಾಯಿತು. ಅದಾದಮೇಲೆ ತೋರಿಸೋದಕ್ಕೆ ನನಗೆ ಕ್ಲಿಪ್ಪಿಂಗ್ ತೊಗೊಳಕ್ಕೆ ಮರ್ತೋಯ್ತು. ದೆನ್ ನೆಕ್ಸ್ಟು ಫಿಶ್ ಫ್ರೈನ ನಾನು ಮಾಡ್ತಾಯಿದ್ದೆ. ಸೊ ಏನು ನಾರ್ಮಲಿ ಫಿಶ್ ಫ್ರೈ ಮಸಾಲೆ ಎಲ್ಲ ಏನು ಹಾಕಿಟ್ಟಿರ್ತೀವಿ ಅದೆಲ್ಲ ಹಾಕಿ ಸೊ ಈ ಥರ ತವಾ ಮೇಲೆ ರೋಸ್ಟ್ ಮಾಡಿಕೊಂಡೆ ಅಷ್ಟೇ. ಸೊ ನಾನು ಡೀಪ್ ಫ್ರೈ ಏನೂ ಮಾಡಿಲ್ಲ. ಸೊ ನಾರ್ಮಲಿ ಈ ಥರ ತವಾ ಫ್ರೈ ಮಾಡಿಕೊಂಡೆ. ಸೊ ಇದಾದಮೇಲೆ ನಂಗೆ ನೆನಪಾಗಿದ್ದು ಈ ವಿಡಿಯೋ ಎಡಿಟಿಂಗ್ ಮಾಡಬೇಕಾದ್ರೇ ಸೊ ಕ್ರ್ಯಾಬ್ ರೆಡಿ ಆದಮೇಲೆ ನಾನು ವೀಡಿಯೋನೇ ಮಾಡಿಲ್ವಲ್ಲ ಅಂತ ಅಂದ್ಕೊಂಡೆ. ಬಟ್ ತುಂಬಾ ಚೆನ್ನಾಗಾಗಿತ್ತು ಆ್ಯಂಡ್ ತುಂಬ ದಿನದ ಮೇಲೆ ತುಂಬ ವರ್ಷಗಳ ಮೇಲೆ ತಿಂದಿದ್ದು. ಸೊ ಮನೆಯಲ್ಲೂ ಎಲ್ಲರಿಗೂ ಇಷ್ಟ ಆಯಿತು. ನಮ್ಮ ಮನೆಯಲ್ಲೆಲ್ಲ ಅಷ್ಟು ಹೇಳಿ ಎಲ್ಲ ತರೋದು ತೊಗೊಳ್ಳೋದು ಅದೆಲ್ಲ ಕಮ್ಮಿ. ಸೊ ನಾವು ಬಂದಿದ್ವಲ್ಲ ಸೊ ಮಾಡಿದ್ದಾಗ ಅಪ್ಪ ಅಮ್ಮ ಎಲ್ಲ ಖುಷಿಪಟ್ಟರು. ಫಿಶ್ ಫ್ರೈ ಕೂಡ ಸೂಪರಾಗಿತ್ತು. ಗುಡ್ ಮಾರ್ನಿಂಗ್. ಲೆನ್ಸ್ ಕ್ಲೀನ್. ಸೊ ಬೆಳಗ್ಗೆ ಒಂದು ನಿಮಿಷ ಟಿ ವಿ ಸೌಂಡ್ ಆಫ್ ಮಾಡ್ಬಿಟ್ಟು ಬರ್ತೀನಿ. ಸೊ ನಮ್ಮ ಆಲ್ಮೋಸ್ಟ್ ಎಷ್ಟೊಂದು ಮನೆಗಳಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಏನು ಮಾಡ್ತಾರೋ ಗೊತ್ತಿಲ್ಲ, ರಾಶಿ ಫಲಗಳನ್ನ ಮಾತ್ರ ಹಾಕ್ಕೊಂಡು ಬಿಟ್ಬಿಡ್ತಾರೆ. ಸೊ ನಮ್ಮ ಮನೆಯಲ್ಲೂ ಕೂಡ ನಮ್ಮಮ್ಮ ರಾಶಿ ಫಲನ ನೋಡಿಕೊಂಡು ಟಿ ವಿ ಹಾಕಿದ್ರು. ಆ್ಯಂಡ್ ಇವತ್ತು ನಮ್ಮ ಮನೆಯಲ್ಲಿ ಏಡಿ ಸಾಂಬಾರು ನೈಟ್ ಮಾಡಿದ್ದು ಆ್ಯಂಡ್ ಬೆಳಗ್ಗೆ ಟಿಫನ್ ನೀರು ದೋಸೆ. ಸ್ವಲ್ಪ ಅಮ್ಮ ಮಾಡ್ತಾಯಿದ್ರು, ಆಮೇಲೆ ಅಮ್ಮನ ನಾನು ಮಾಡ್ತೀನಿ ಹೋಗಿ ಅಂತ ಹೇಳಿ ಈಗ ನಾನು ಮಾಡ್ತಾಯಿದ್ದೀನಿ. ಆ್ಯಂಡ್ ನೈಟ್ ಅಂತೂ ಒಳ್ಳೆ ಬ್ಯಾಟಿಂಗ್ ಅಂತಲೇ ಹೇಳ್ಬೋದು. ಒಳ್ಳೆ ಸಖತ್ತಾಗಿತ್ತು ಏಡಿ. ಅದು ನಾವು ಯಾವ ರೇಂಜಿಗೆ ತಿಂದಿದ್ದೀವಿ ಅಂತ ನಾನು ವೀಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿದ್ದಿದ್ರೆ ಎಷ್ಟು ಜನ ಅಯ್ಯೋ ಇವರು ಇದನ್ನೆಲ್ಲ ನೋಡಿ ಎಷ್ಟು ದಿವಸ ಆಗಿತ್ತು ಅಂತ ಅಂದ್ಕೊಳ್ತಿದ್ರು. ಬಟ್ ಏಡಿ ತಿನ್ನೋದೇ ಹಾಗೆ, ಅದರ ಮೇಲಿರುವಂಥ ಏನು ಸಿಪ್ಪೆ ಅದನ್ನು ಕೂಡ ಜಗ್ದು ರಸ ನುಂಗಿದ್ರೆ ಉಪ್ಪೆಲ್ಲ ಚೆನ್ನಾಗಿ ಹಿಡ್ದಿರತ್ತಲ್ವ, ಹಂಗೆ ಜ್ಯೂಸಿಯಾಗಿ ಸಿಗುತ್ತೆ ತಿನ್ಬೇಕಾರೆ. ಸೊ ಸಖತ್ತಾಗಿ ಬ್ಯಾಟಿಂಗ್ ಮಾಡಿದ್ವಿ ನೈಟು ಏಡಿ. ಆ್ಯಂಡ್ ಫಿಶ್ ಫ್ರೈ ಅಂತೂ ಸಖತ್ತಾಗಿತ್ತು ಟೇಸ್ಟು. ಫಿಶ್ಶು ಕೂಡ ತುಂಬಾ ಚೆನ್ನಾಗಿತ್ತು. ಇವತ್ತಿನ ದಿನ ನೋಡ್ಬೇಕು ಹೆಂಗೆ ಹೋಗುತ್ತೆ ಅಂತ. ನಿನ್ನೆಲ್ಲ ನಾವು ಅಮ್ಮ ಅದು ಸ್ಯಾರಿ ಎಲ್ಲ ವೇರ್ ಮಾಡಿಬಿಟ್ಟು ರೀಲ್ಸ್ ಎಲ್ಲ ಮಾಡ್ಕೊಂಡಿದ್ದೆ. ಆ್ಯಕ್ಚುಲಿ ನಾನು ಮೇಕಿಂಗ್ ವೀಡಿಯೋನ ಮಾಡೋಣ ಅಂದ್ಕೊಂಡೆ, ಅಮ್ಮ ಸ್ಯಾರಿ ಉಟ್ಕೊಂಡು. ಅದು ನಾನು ಮರ್ತೇ ಹೋಗ್ಬಿಟ್ಟೆ. ಸೊ ಒಂದು ಫೋಟೋ ಹಾಕ್ತೀನಿ ನೋಡಿ, ಇದು ನಮ್ಮ ಅಮ್ಮ ಸ್ಯಾರಿ. ಆ್ಯಕ್ಚುಲಿ ನಾವು ಅಮ್ಮ ಸ್ಯಾರಿ ಉಟ್ಕೊಂಡು ಒಂದು ರೀಲ್ಸ್ ಮಾಡೋಣ ಅಂತ ಮಾಡಿದೆ. ಒಂದು ರೀಲ್ಸ್ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಇನ್ನೊಂದು ಡ್ರಾಫ್ಟಲ್ಲಿ ಇಟ್ಟಿದ್ದೀನಿ, ಅದನ್ನು ಅಪ್ಲೋಡ್ ಮಾಡಬೇಕು. ಒಂದಿಷ್ಟು ಫೋಟೋಸ್ ತಗೊಂಡೆ, ಅದು ಕೂಡ ಇನ್ಸ್ಟಾಗ್ರಾಮ್ಗೆ ಅಪ್ಲೋಡ್ ಮಾಡಬೇಕು. ಆಲ್ರೆಡಿ ಸ್ಟೇಟಸ್ ಎಲ್ಲ ಹಾಕೊಂಡಾಗಿತ್ತು ನಿನ್ನೆನೆ. ಒಂದು ಸ್ವಲ್ಪ ಪ್ಲ್ಯಾನ್ ಇದೆ, ನೋಡೋಣ ಅದೇನಾದ್ರು ಆಯಿತು ಅಂತ ಅಂದರೆ ನಿಮಗೂ ಕೂಡ ವಿಡಿಯೋ ಮಾಡಿ ಶೇರ್ ಮಾಡ್ಕೊಳ್ತೀನಿ. ಅಯ್ಯೋ ದೇವ್ರ ಪರಮಾತ್ಮ. ಸೊ ಮಧ್ಯಾಹ್ನ ಎಲ್ಲ ನಮ್ಮ ಮನೆಯಲ್ಲಿ ಊಟ ಎಲ್ಲ ಆಯಿತು. ಅದಾದಮೇಲೆ ಈವ್ನಿಂಗ್ ಊಟಕ್ಕೆ ನಾವು ಹೋಗಿದ್ದೆ ನಮ್ಮ ಹಸ್ಬೆಂಡ್ ಅವರ ಅತ್ತೆ ಮನೆ. ಸೊ ನಮ್ಮ ಮಾವ ಅವರ ತಂಗಿ ಮನೆ ಇರೋದು ಇಲ್ಲೇ ನಮ್ಮ ಮನೆ ಹತ್ರನೇ, ನಮ್ಮೂರಲ್ಲೇ. ಸೊ ಅವ್ರು ಸ್ವಲ್ಪ ಹಳ್ಳಿ ಕಡೆ ಇದ್ದಾರೆ, ನಾವು ಸ್ವಲ್ಪ ಸಿಟಿ ಸೈಡಲ್ಲಿದ್ದೀವಿ. ಸೊ ಅವ್ರ ಮನೆ ಹತ್ರ ನೇಚರ್ ಅಂತೂ ಸಖತ್ತಾಗಿತ್ತು. ಬಾತುಕೋಳಿ ಅದೆಲ್ಲ ಸಾಕೊಂಡಿದ್ರು. ಬಾತುಕೋಳಿ, ಮೊಲ, ನಾಯಿ, ಬೆಕ್ಕು, ಕೋಳಿ ಎಲ್ಲನೂ ಇತ್ತು. ಆಮೇಲೆ ಈ ಥರ ಅವರ ಮನೆ ನೇಚರ್ ಇರೋದು ಫುಲ್ಲು ಸುತ್ತಮುತ್ತ ಗಿಡ, ಈ ಥರ ಅಡಿಕೆ ಗಿಡಗಳು, ತೆಂಗಿನ ಮರ, ಹೂಗಳು ಎಲ್ಲ ಹಾಕಿ ಅದರಲ್ಲೂ ಈ ಪುಟಾಣಿ 2 ಬೆಕ್ಕುಗಳು ಆ ಗೋಣಿ ಚೀಲ ಹಾಸಿಟ್ಟಿದ್ರೆ ಅದ್ರ ಮೇಲೆ ಆರಾಮಾಗಿ ಬೆಚ್ಚಗೆ ಕುತ್ಕೊಂಡಿದ್ರು. ಸೊ ನೈಟ್ ಏನೋ ನಾನು ಹೋಗೋ ಅಷ್ಟೊತ್ತಿಗೆ ಈವ್ನಿಂಗ್ ಆಗಿತ್ತು. ಅಡುಗೆ ಎಲ್ಲ ಮಾಡಿಕೊಂಡು ತಿನ್ಕೊಂಡು ಮಲ್ಕೊಂಡ್ವಿ. ಮಾರ್ನಿಂಗ್ ಎದ್ದ ತಕ್ಷಣ ಒಂದು ಸ್ವಲ್ಪ ಅವ್ರ ಮನೇಲಿ ಕ್ಲಿಪ್ಪಿಂಗ್ಸ್ ತೊಗೊಂಡೆ. ಅದಾದಮೇಲೆ ಬ್ಯಾಕ್ ಟು ನಮ್ಮ ಅಮ್ಮನ ಮನೆಗೆ ಬಂದಿದ್ದು. ಸೊ ಬಂದಮೇಲೆ ಅಡುಗೆ ಮಾಡಬೇಕಾದ್ರೆ ಊರಲ್ಲೆಲ್ಲ ಆದರೆ ಹೇಗೆ ಅಂದರೆ ದುಡ್ಡು ಕೊಟ್ಟು ಕರಿಬೇವನ್ನ ತೊಗೋಬೇಕು. ಬಟ್ ಇಲ್ಲಿ ಮನೆಯಲ್ಲಿ ಅಮ್ಮನೇ ಕರಿಬೇವಿನ ಗಿಡ ಎಲ್ಲ ಹಿಂದ್ಗಡೆ ಹಾಕಿದ್ದಾರೆ. ಸೊ ಬೇಕು ಅಂದಾಗ ಫ್ರೆಶ್ ಆಗಿ ಕಿತ್ಕೊಂಬರೋದು. ನಾವು ಅಮ್ಮ ಸ್ವಲ್ಪ ಫ್ರಿಜ್ಜಲ್ಲಿ ಸ್ಟೋರೇಜ್ ಮಾಡಿಟ್ಟಿರ್ತಾರೆ ಆಯಿತಾ. ಬಟ್ ನನಗೆ ನಾನು ಒಗ್ಗರಣೆ ಎಲ್ಲ ಕೊಡಬೇಕು ಅಂದಾಗ ಸೀದಾ ಹಿಂದ್ಗಡೆ ಹೋಗಿ ಒಂದು ಕಡ್ಡಿ ಕಿತ್ಕೊಂಡೇ ಬರೋದು, ಒಂಥರ ಖುಷಿ ಅದು. ಆಮೇಲೆ ಅಮ್ಮ ತೆಂಗಿನಕಾಯಿ ಸಿಪ್ಪೆ ತೆಗಿತಾಯಿದ್ರು. ಈಗ ಮಳೆ ಬೇರೆ ಅಲ್ವಾ, ತುಂಬ ತೆಂಗಿನಕಾಯಿ ಬೀಳ್ತಾನೆ ಇದೆ. ಸೊ ಕೆಲವೊಂದು ಹಸಿ ಕಾಯಿನೇ ಬೀಳುತ್ತೆ. ಸೊ ಹಾಗಾಗಿ ಅದನ್ನು ಹಂಗಂಗೆ ಬೇಗ ಅಡುಗೆಗೆ ಯೂಸ್ ಮಾಡ್ಕೊಳ್ತಾರೆ. ನಮ್ಮಲ್ಲಂತೂ ತೆಂಗಿನಕಾಯಿ ಇಲ್ಲದ್ರೆ ಯಾವ ಅಡುಗೆನೂ ಆಗೋಲ್ಲ. ಸೊ ಸಾಂಬಾರಿಗೆಲ್ಲ ಒಂದೊಂದು ತೆಂಗಿನಕಾಯಿನ ಯೂಸ್ ಮಾಡಿದ್ರೇ ನಮ್ಮ ಮನೇಲಿ ಸಾಂಬಾರು, ಇಲ್ಲಾಂದರೆ ನಮ್ಮ ಅಪ್ಪಗೂ ಇಷ್ಟ ಆಗೋಲ್ಲ ಪ್ಲೇನಾಗಿ ಮಾಡಿದರೆ. ನಮ್ಮ ಅಪ್ಪಗೆ ಈ ಬೇಳೆ ಸಾಂಬಾರು ಇದೆಲ್ಲ ಲೈಕ್ ಮಾಡಲ್ಲ, ಮಸಾಲೆ ಸಾರು ಹಿಂಗೆ ತೆಂಗಿನಕಾಯಿ ಎಲ್ಲ ಹಾಕಿನೇ ಮಾಡಬೇಕು. ನಾನು ಬಿಫೋರ್ ಮ್ಯಾರೇಜು ಮನೆಯಲ್ಲಿ ಏನಾದ್ರು ಕೆಲಸ ಮಾಡಬೇಕು. ಆವಾಗ ನಮ್ಮದು ಹಳೇದು ಹಂಚಿನ ಮನೆ ಇತ್ತು, ಇವಾಗಿನ ಥರ ಇರಲಿಲ್ಲ ಮನೆ. ಅವಾಗೆಲ್ಲ ಒಂದು ಹಂಚು ಹಾಕು ಬಾ ಮಗ, ತೆಂಗಿನಕಾಯಿ ಬಿದ್ದು ಹೊಡೆದೋಯ್ತು ಅಂದರೆ ಒಂದು ಹಂಚು ಹಾಕಿದರೆ ನಂಗೆ ಗೋಬಿ ಕೊಡಿಸ್ಬೇಕು ಈವ್ನಿಂಗು ಅಂತ ಹೇಳ್ತಿದ್ದೆ. ಇಲ್ಲ 50 ರೂಪೀಸ್ ಕೊಡಬೇಕು, 20 ರೂಪೀಸ್ ಕೊಡಬೇಕು ಅಂತ ಡಿಮ್ಯಾಂಡ್ ಮಾಡ್ತಿದ್ದೆ. ಆಮೇಲೆ ನಮ್ಮ ಮನೇಲಿ ಅವಾಗ ಕಾಂಪೌಂಡ್ ಎಲ್ಲ ಇರಲಿಲ್ಲ, ಬೇಲಿ, ತಂತಿದು ಬೇಲಿ ಆ ಥರದ್ದೆಲ್ಲ ಇತ್ತು. ಸೊ ಅವಾಗ ಅದನ್ನು ಕಟ್ತಾಯಿದ್ದೆ ನಾನು.
ಅದೇನಾದ್ರು ಮುರಿದೋಯ್ತು, ದನ ಗಿನ ಬಂದು ಮುರಿತು, ಇಲ್ಲ ಕಾಯಿ ಬಿದ್ದು ಹೊಡೆದೋಯ್ತು, ಅದು ಮುರಿದೋಗಿದೆ ಬೇಲಿ ಅಂತಂದರೆ ಅದನ್ನು ಕಟ್ಟಬೇಕಾದ್ರೆ ನಾವು ಅಮ್ಮಂಗೆ ಹೇಳೋದು, ಇವತ್ತು ಈವ್ನಿಂಗ್ ನಂಗೆ ಕರ್ಕೊಂಡೋಗ್ಬಿಟ್ಟು ಎಗ್ ರೈಸ್ ಕೊಡಿಸ್ಬೇಕು, ಚಿಕನ್ ಲೆಗ್ ಪೀಸ್ ಕೊಡಿಸ್ಬೇಕು, ಆಮೇಲೆ ಎಗ್ ರೈಸು ಇದೆಲ್ಲ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆವಾಗ. ಸೊ ಅವಾಗೆಲ್ಲ ಈ ಥರ ನಾನು ಡಿಮ್ಯಾಂಡ್ ಮಾಡೋದು, ಬೆಳಗ್ಗೆ ಡಿಮ್ಯಾಂಡ್ ಮಾಡೋದು, ಈವ್ನಿಂಗ್ ಅಷ್ಟೊತ್ತಿಗೆ ಕೆಲಸ ಎಲ್ಲ ಮುಗಿಸಿ ಫ್ರೆಶ್ ಅಪ್ ಆಗಿಬಿಟ್ಟು ನಾನು ಅಮ್ಮ ಹೋಗೋದು ಸಿಟಿಗೆ ಹೋಗ್ಬಿಟ್ಟು ಇರೋದು. ಅಂದರೆ ಸಿಟಿಗೆ ಹೋಗಿ ಏನೇನು ಬೇಕು ಏನೇನು ಬೇಡ ತೊಗೊಂಡು ತಿನ್ಕೊಂಡು ಬರೋದು. ಇವತ್ತಿಗೂ ನಾವು ಅಮ್ಮಂಗೆ ಅದು ನೆನಪಿದೆ. ಏನಾದ್ರು ಕೆಲಸ ಮಾಡ್ಬೇಕಾದ್ರೆ ಅಯ್ಯೋ ನನ್ನ ಮಗಳಿಗೆ ಡಿಮ್ಯಾಂಡ್ ಮಾಡ್ತಿದ್ಲು ಅಂತ ಹೇಳ್ತಾರೆ. ಸೊ ತೆಂಗಿನಕಾಯಿ ಸಿಪ್ಪೆ ತೆಗಿಬೇಕು ಅಂದ್ರೂ ಅಷ್ಟೇ ಡಿಮ್ಯಾಂಡ್ ಮಾಡ್ತಿದ್ದೆ. ತೆಂಗಿನಕಾಯಿ ಸಿಪ್ಪೆಗೆ ಡಿಮ್ಯಾಂಡ್ ಮಾಡ್ತಿದ್ದೆ, ಮನೆ ಮೇಲೆ ಅಂಚು ಹೊಡೆದೋಯ್ತಂದ್ರೆ ಅದಕ್ಕೆ ಹಾಕೋದಕ್ಕೆ ಡಿಮ್ಯಾಂಡ್ ಮಾಡ್ತಿದ್ದೆ, ಬೇಲಿ ಕಟ್ಟೋದಕ್ಕೆ ಡಿಮ್ಯಾಂಡ್ ಮಾಡ್ತಿದ್ದೆ. ನೋಡಿ ತಿನ್ನೋದಕ್ಕಷ್ಟು ಡಿಮ್ಯಾಂಡ್ ಮಾಡ್ತಿದ್ದೆ. ಎಂಥ ಒಳ್ಳೆ ಮಗಳಲ್ವ ನಾನು. ಸೊ ನೋಡಿದಳೆ ಹೆಂಗೆ ಚಿಟಪಟ ಅಂತ ಮಳೆ ಬರ್ತಾಯಿತ್ತು. ಆಮೇಲೆ ನಾವು ನಮ್ಮೂರಲ್ಲಿ ಹಲಸಿನ ಹಣ್ಣಿನ ಮೇಳ ನಡೀತಾ ಇತ್ತು. ಸೊ ನಗರಸಭೆ ಹತ್ರ ಹಲಸಿನ ಹಣ್ಣಿನ ಮೇಳ ಇಟ್ಟಿದ್ರು 3 ದಿನ. ಸೊ ಹೋಗೋಣ ಅಂತ ನಾನು ಮತ್ತು ಅಮ್ಮ ಮಾರ್ನಿಂಗ್ ಟೈಮಲ್ಲಿ ಹೋದ್ವಿ. ಆ್ಯಕ್ಚುಲಿ ಅವತ್ತು ಈವ್ನಿಂಗು ಹೋದ್ವಿ, ಅಮ್ಮ ಫ್ರೆಂಡ್ ಒಬ್ಬರು ಬಂದಿದ್ರು ಅವ್ರ ಜೊತೆಗೆ. ಬಟ್ ನನಗೇನು ಅಷ್ಟು ಮಜಾ ಅನಿಸಿಲ್ಲ, ತುಂಬ ಕಾಸ್ಟ್ಲಿ ಆಯಿತಾ. ಸೊ ಈ ಥರ ಟೈಮಲ್ಲೆಲ್ಲ ನನಗನ್ಸೋದು ಒಂದು ರೀಸನಬಲ್ ಪ್ರೈಸಲ್ಲಿ ಇಟ್ಟರೆ ತೊಗೊಳೋರ್ಗು ಖುಷಿ ಆಗುತ್ತೆ. ಸೊ ಅಯ್ಯೋ ಇದೇನಪ್ಪ ಕಾಸ್ಟ್ಲಿ ಅಂತ ಅನ್ಕೋಬಾರ್ದು. ಸೊ ಎಲ್ಲರೂ ಕೂಡ ತುಂಬ ಕಾಸ್ಟ್ಲಿ ಇರೋ ಐಟಮ್ಸ್ನೇ ತೊಗೊಳ್ತಾರೆ ಅನ್ನೋದು ಸುಳ್ಳು. ಸೊ ನಾನಂತೂ ಥಿಂಕ್ ಮಾಡೋದು ಹೆಂಗೆ ಅಂದರೆ, ಒಂದು ವಸ್ತುನ ತೊಗೊತೀವಿ ಅಂತಂದರೆ ಅದು ವರ್ತ್ ಇಟ್ ಆಗಿರಬೇಕು. ಅಮೌಂಟ್ನ ಕೊಡ್ತಾ ಇದ್ದೀವಿ ಅಂದರೆ ಆ ಅಮೌಂಟು ಅದಕ್ಕೆ ಕರೆಕ್ಟಾಗಿ ಅಂತ ಅನಿಸ್ಬೇಕು. ಸೊ ಸುಮ್ಮನೆ ಲಾಭ ಸಿಗುತ್ತೆ ಅಂತಂದರೆ ಜಾಸ್ತಿ ಎಲ್ಲ ಅಮೌಂಟೆಲ್ಲ ಇಡಬಾರ್ದು ಅನ್ನೋದು ನನ್ನ ಅನಿಸಿಕೆ. ಇದಾಗಿತ್ತು ಇವತ್ತಿನ ಒಂದು ವ್ಲಾಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.